ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. ಕಾನ್ಸೆಪ್ಟ್ ನ ರೀಕಾಲ್ ಮಾಡ್ಕೊಳ್ಳೋಣ, ವಿಚ್ ಯು ಆರ್ ಆಲ್ರೆಡಿ ಅವೇರ್ ಆಫ್. ಈ ಯಾವ್ದೋ ನಂಬರ್ ಸಿಸ್ಟಮ್ಸ್ ಅಂತ ಓದಿರ್ತೀರ. ನಂಬರ್ ಸಿಸ್ಟಮ್ಸ್ ಅಂದ್ರೆ ಏನೋ ರಿಯಲ್ ನಂಬರ್, ನ್ಯಾಚುರಲ್ ನಂಬರ್ ಬಗ್ಗೆ ಹೇಳ್ತಾ ಇಲ್ಲ. ಪ್ಲೇಸ್ ವ್ಯಾಲ್ಯೂ ಆಫ್ ದ ನಂಬರ್ಸ್ ಗೊತ್ತಾ? ಪ್ಲೇಸ್ ವ್ಯಾಲ್ಯೂಸ್ ಅಂದ್ರೆ ಏನು? ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, ಥೌಸಂಡ್ಸ್ ಪ್ಲೇಸ್. ಒಂದೊಂದು ಕಾಲದಲ್ಲಿ ಕೂತ್ಕೊಂಡು ಮನೇಲಿ ಪಾಠ ಕೇಳಿರ್ಬೋದು, ಕೋವಿಡ್ ಇತ್ತನಾಗ. ಅವಾಗಲೇ ತಾನೇ ಪಾಠ ಮಾಡ್ತಿದ್ದಿದ್ದು. ಫಾರ್ ಎಕ್ಸಾಂಪಲ್, ಐ ಟೇಕ್ 1 digit ನಂಬರ್. 1 digit ಅಂತ ಹೇಳ್ತಾ ಇದ್ದೀನಿ, ಅರ್ಥ ಆಗ್ತಿದ್ಯಾ? How many digits are there in math? Infinity. And how many numbers ಅಂತ ಕೇಳಿಲ್ಲ. How many digits are there in math? Only 10 digits are there. Which are those? 0, 1, 2, 3, 4, 5, 6, 7, 8, 9. Using these 9 digits, you can create any number. English ಅಲ್ಲಿ ಎಷ್ಟು alphabets ಇದೆ? 26. Using those 26 letters, can you frame any sentence? Any words? Math also ಎಷ್ಟು ನಂಬರ್ಸ್ ಇದೆ? ಮ್ಯಾಥ್ ಅಲ್ಲಿ ಎಷ್ಟು ನಂಬರ್ಸ್ ಇದೆ? ಇನ್ಫೈನೈಟ್. ಮ್ಯಾಥ್ ಅಲ್ಲಿ ಎಷ್ಟು ಡಿಜಿಟ್ಸ್ ಇದೆ? 10. 0, 1, 2, 3, 4, 5, 6, 7, 8, 9. ಅರ್ಥ ಆಯ್ತಾ? 10 ಆಗಲ್ಲ. ಯಾಕೆ? 10 is made up of 2 digits. Are you understanding that call? So ಈಗ 1 digit ಅಂದ್ರೆ ಯಾವ್ದು? 0 to 9 ಯಾವ್ದಾದ್ರು ಒಂದು ಬರೀಬೇಕು. Correct? And how a 1 digit number looks like? It is only one box which contains which place? ಇದನ್ನ ನಾವು ಏನಂತ ಕರಿತೀವಿ? ಯೂನಿಟ್ಸ್ ಪ್ಲೇಸ್ ಅಥವಾ ಒನ್ಸ್ ಪ್ಲೇಸ್ ಅಂತ ಕರಿತೀವಿ. ಕರೆಕ್ಟಾ? ಅರ್ಥ ಇದೆಯಾ ಸ್ಟೂಡೆಂಟ್ಸ್? Next what I'll do, I'll take a 2 digit number. 2 digit number ಯಾವ ತರ ಇರುತ್ತೆ? It has 2 box to fill, right? ಇದನ್ನ ಏನ್ ಪ್ಲೇಸ್ ಅಂತ ಕರಿತೀವಿ? ಯೂನಿಟ್ಸ್ ಪ್ಲೇಸ್. ಇದನ್ನ ನಾವೇನಂತ ಕರಿತೀವಿ? ಟೆನ್ಸ್ ಪ್ಲೇಸ್ ಅಂತ ಕರಿತೀವಿ. ಕರೆಕ್ಟಾ? Can you give an example of a 2 digit number ಅಂದ್ರೆ ಎಷ್ಟು ಅಂತ ಹೇಳ್ಬೋದು? For example, today's date. What is today's date? 12. Is it a 2 digit number? Now note that 2 is in the units place and 1 is in the tens place. I tell you, reverse the digit ಅಂತೀನಿ. Reverse the digit. Reverse the digit ಅಂದ್ರೆ ones place ಅಲ್ಲಿ ಯಾರು ಕೂರಿಸಬೇಕು? 2. Units place ಅಲ್ಲಿ ಯಾರು ಕೂರಿಸಬೇಕು? 1. So ಯಾವ ಡೇಟ್ ಬರುತ್ತೆ? 21. 21 ಬಂತು. So is 12 same as 21? No. ವ್ಯಾಲ್ಯೂನೇ ಚೇಂಜ್ ಆಗುತ್ತೆ. ಕರೆಕ್ಟಾ? ಇದು ಎರಡು ಸೇಮ್ ಇದ್ದಾಗ ಮಾತ್ರ ಇಂಟರ್ಚೇಂಜ್ ಮಾಡಿದ್ರು ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್, ನೆನ್ನೆ ಡೇಟ್ ಇಂಟರ್ಚೇಂಜ್ ಮಾಡಿ ಏನಾಗ್ತಿತ್ತು? ಅಲ್ಲೇ ಇರ್ತಿತ್ತು. ಬಟ್ ಇವತ್ತು ಡೇಟ್ ಇಂಟರ್ಚೇಂಜ್ ಮಾಡಿದ್ರೆ ನಾಳೆ ಡೇಟ್ ಏನು? 13. ಕರೆಕ್ಟಾ? ನಾಳೆ ಡೇಟ್ ಇಂಟರ್ಚೇಂಜ್ ಮಾಡಿದ್ರೆ ಏನಾಗುತ್ತೆ? ಯು ವಿಲ್ ಗೆಟ್ 31. ನಾಳಿದ್ದು ಡೇಟ್ 14 ಸಂಡೇ, ಅದನ್ನ ಇಂಟರ್ಚೇಂಜ್ ಮಾಡಿದ್ರೆ ಆ ಡೇಟೇ ಇಲ್ಲ. ಬಟ್ ಇಂಟರ್ಚೇಂಜ್ ಮಾಡಬಹುದು ಮ್ಯಾಥ್ ಅಲ್ಲಿ. ಅರ್ಥ ಆಗ್ತಿದೆಯಾ ಸ್ಟೂಡೆಂಟ್ಸ್? ಇಂಟರ್ಚೇಂಜ್ ಮಾಡಿದಾಗ ಏನಾಗುತ್ತೆ? ದ ಪೊಸಿಷನ್ ಆಫ್ ದಿ ಯೂನಿಟ್ಸ್ ಪ್ಲೇಸ್ ಅಂಡ್ ಟೆನ್ಸ್ ಪ್ಲೇಸ್ ಗೆಟ್ಸ್ interchanged, reverse ಆಗುತ್ತೆ. ಬಟ್ ನೌ ದ ಕಾನ್ಸೆಪ್ಟ್ ಇಸ್, ಈ 12 ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೀಬಹುದು. ಹೌ ಟು ರೈಟ್ ಇಟ್ ಇನ್ ಅ ಸ್ಟ್ಯಾಂಡರ್ಡ್ ಫಾರ್ಮ್? ಕ್ಯಾನ್ ಐ ರೈಟ್ ದಿಸ್ ಆಸ್ 1 into 10 plus 2 into 1 ಬರೀಬಹುದಾ? ಯಾಕೆ ಸರ್ 10 ಬರೆದ್ರಿ? ಬಿಕಾಸ್ ಇಟ್ಸ್ ಇನ್ ಟೆನ್ಸ್ ಪ್ಲೇಸ್. ವೈ 1 ಬರೆದ್ರಿ? ಬಿಕಾಸ್ ಇಟ್ಸ್ ಇನ್ ಯೂನಿಟ್ಸ್ ಪ್ಲೇಸ್. ಅಪ್ಪ ಈ ತರದೆಲ್ಲ ಬರೀತಾ ಇದ್ರಿ ನೀವು. ಸೈಂಟಿಫಿಕ್ ನೊಟೇಶನ್, 10 ಪವರ್ ಅಂತೆಲ್ಲ ಸ್ಕೂಲಲ್ಲಿ ಇರ್ತಿತ್ತು. ಈಗ 3 digit ನಂಬರ್ ಇದ್ದಿದ್ರೆ ಹೆಂಗ್ ಬರೀತಿದ್ರಿ? ಹೌ ಮೆನಿ ಪ್ಲೇಸಸ್ ಆರ್ ದೇರ್ ಇನ್ ಅ 3 digit ನಂಬರ್? 3 box. Good. Hundreds place, tens place, ones place, units place. For example, I write a number 365. That is number of days in a year. How can you write 365 in this fashion? 3 into 100 plus 6 into 10 plus 5 into 1. ಬಟ್ ನಾನು ಯಾಕೆ 10 ಹೇಳ್ತಾ ಇದ್ದೀನಿ, 1 ಹೇಳ್ತಾ ಇದ್ದೀನಿ? ಅರ್ಥ ಆಗ್ತಿದೆಯಾ ಸ್ಟೂಡೆಂಟ್ಸ್? ಬಿಕಾಸ್ ಆಫ್ ದ ನೇಮ್ಸ್. ಮೆಮೊರೈಸ್ ಮಾಡಬೇಡಿ. 1 in 10 ಮಲ್ಟಿಪ್ಲೈ ಮಾಡಬೇಕು, 2 1 ಮಲ್ಟಿಪ್ಲೈ ಮಾಡಬೇಕು. ಅವಾಗ 21st. If you go with the date of 21,
1 ಗೆ 10 ಮಲ್ಟಿಪ್ಲೈ ಮಾಡಬೇಕು, 2 ಗೆ 1 ಮಲ್ಟಿಪ್ಲೈ ಮಾಡಬೇಕು. Is it true? No. You see the position and multiply the numbers. Is that idea clear? So 2-digit number ಅರ್ಥ ಆಯ್ತಾ? ನಂಗೆ ಬೇಕಾಗಿರೋದು ಮೇನ್ 2-digit number ಇರ್ಲಿ ಅನ್ಬಿಟ್ಟು ಒಂದ್ ಹಿಂದೆ ಹೋದೆ, ಒಂದ್ ಮುಂದಕ್ಕೆ ಹೋದೆ. ಯಾವ್ದಕ್ಕೆ ಹಿಂದಕ್ಕೆ ಹೋದ್ವಿ? 1 digit. ಈ 1 digit number ನ ಬರೆಯೋದು ತುಂಬಾ ಈಸಿ. ಫಾರ್ ಎಕ್ಸಾಂಪಲ್, ವಾಟ್ಸ್ ದ ಮಂತ್? 6. ಕರೆಕ್ಟಾ? ಸೊ 6 ಯಾವ ತರ ಬರೀಬಹುದು? ಅಷ್ಟೇ, 6 into 10 ಬರೆಯಂಗಿಲ್ಲ. ಯಾಕೆ? ಬಿಕಾಸ್ ದ ಪೊಸಿಷನ್ ಆಫ್ 6 is in units place, ones place. ಈಗ ಯಾಕೆ ಗೊತ್ತಾ ಪ್ಲೇಸ್ ಹೋಲ್ಡರ್ ಹಂಗ್ ಕರೀತಾರೆ ಅಂತ ಅರ್ಥ ಆಗಿತ್ತು? Everyone understood? Can you write 2025 in this form? Let's read out. 2 into 1000 plus 0 into 100 plus 2 into 10 plus 5 into 1. Which number we write? 4-digit number. 2025 the year that we are belonging to. Correct? ಅರ್ಥ ಆಗ್ತಿದೆಯಾ? ಏನೋ ಡೌಟ್ ಇದೆಯಾ ಡಿಜಿಟ್ ಸಿಸ್ಟಮ್ ಅಲ್ಲಿ? ಈಗ ಇದೇ ಕಾನ್ಸೆಪ್ಟ್ ನ ಜನರಲೈಸೇಷನ್ ಮಾಡ್ಕೊಳ್ಳೋಣ. ಜನರಲೈಸೇಷನ್ ಅಂದ್ರೆ ಏನು? ಈಗ ಇಲ್ಲಿ ಒಂದು ನಂಬರ್ಸ್ ಇಟ್ಕೊಂಡು ಆಟ ಆಡಿದ್ವಿ ಅಲ್ವಾ? ಈಗ ನಂಬರ್ ಬೇಡ, ಲೆಟ್ 2-digit ನಂಬರ್ ಬಿ XY ಅಂತ ಅನ್ಕೊಳ್ತೀನಿ. ಈಗ ಹೇಳಿ ಸ್ಟೂಡೆಂಟ್ಸ್, ಎಕ್ಸ್ ಯಾವ ಪೊಸಿಷನ್ ಅಲ್ಲಿ ಇದೆ? 10th ಪ್ಲೇಸ್ ಅಲ್ಲಿ ಇದೆ. Y ಯಾವ ಡಿಜಿಟ್ ಅಲ್ಲಿ ಇದೆ? ಯಾವ ಪ್ಲೇಸ್ ಅಲ್ಲಿ ಇದೆ? 1st ಪ್ಲೇಸ್. ಇಸ್ ದಟ್ ಕ್ಲಿಯರ್? ಅರ್ಥ ಆಯ್ತಾ ಸರ್? ಹಂಗಾರೆ ಪ್ರೀವಿಯಸ್ ಪ್ರಾಬ್ಲಮ್ x/y ಅಲ್ಲಿ ಇತ್ತು, ಈಗ ಯಾಕೆ XY ಬರೆದ್ರಿ ಅಂದ್ರೆ ಪ್ರಾಬ್ಲಮ್ ಚೇಂಜ್ ಆಯ್ತು. ಮಳೆ ಬಂತು, ಛತ್ರಿ ತಗೊಂಡ್ಬಂದೆ. ಇವತ್ತು ಮಳೆ ಇಲ್ಲ, ಛತ್ರಿ ತರಲ್ಲ. ಸಾರ್ ನೆನ್ನೆ ಛತ್ರಿ ಇವತ್ತು ತನ್ನಿ ಅಂದ್ರೆ ದಟ್ ವಿಲ್ ನಾಟ್ ಹ್ಯಾಪನ್, ರೈಟ್? ಈಗ 2-digit ನಂಬರ್ ಏನೋ ಅರ್ಥ ಆಯ್ತು. But now I want you people to write this in the form of the standard form. Heng standard form ಅಲ್ಲಿ ಬರೀತೀರಾ? x into 10 plus y into 1. ಏನಾಗುತ್ತೆ ನಂಬರ್ ಸ್ಟೂಡೆಂಟ್ಸ್? Is it 10x plus y? Sir, I think sir xy 10x plus y ಆಯ್ತು. Because you are seeing xy has a, ಹೆಂಗ್ ನೋಡ್ತಿದ್ದೀರಾ? 2-digit numbers. ಈಗ reverse the digit students. Reverse the digit. If you reverse the digits, ಏನಾಗುತ್ತೆ ಈ ಬಾಕ್ಸ್? y ಮತ್ತೆ x ಆಗುತ್ತೆ. ಹಂಗಂದ್ರೆ ಇದೇನಾಗುತ್ತೆ? y into 10 plus x into 1, which is 10y plus x. Are you understanding? ಕಾನ್ಸೆಪ್ಟ್ ಅರ್ಥ ಆಯ್ತಾ? ಯಾರಿಗಾರ ಡೌಟ್ ಇದ್ರೆ ಕೇಳಿ, ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ನಂಬರ್ ಹಾಕ್ಬಿಟ್ಟು. ಸ್ಟೂಡೆಂಟ್ಸ್ 1 ನಿಮಿಷ ಕೇಳಿಸ್ಕೊಳ್ಳಿ. ಇಲ್ಲಿ ನಾನು ನೋಟ್ ಅಂತ ಬರೀತಿದ್ದೀನಿ. ಐ ಆಮ್ ನಾಟ್ ಟೆಲ್ಲಿಂಗ್ ಈ ವೇರಿಯಬಲ್ XY is equal to 10x plus y. ಹಿಂಗೆ ಹೇಳ್ತಾ ಇಲ್ಲ ನಾನು. ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ? ಇದು 2-digit ನಂಬರ್ ಇದೆ. ರೈಟ್ ಹ್ಯಾಂಡ್ ಸೈಡ್ ಏನಿದೆ? ಅದರದ್ದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ. XY ನ ವೇರಿಯಬಲ್ ತರ ನೋಡಬಾರ್ದು, ಇಲ್ಲಿ ವೇರಿಯಬಲ್ ತರ ನೋಡಬಹುದು. ವಾಟ್ ಇಸ್ ದಿಸ್? 2-digit number. What is this? Standard form of that 2-digit number. Is it clear? It's not an algebraic expression. This is not an algebraic expression. Is that clear? It's not an algebraic expression. Algebraic expression ಆಗಿದ್ರೆ ಏನಾಗ್ತಿತ್ತು? xy is equal to 10x ಅಂದ್ರೆ 10x ಆ ಸೈಡ್ ತಗೊಂಡು x ಕಾಮನ್ ತಗೊಳ್ಳೋದು. ಇಲ್ಲಿ x ಕಾಮನ್ ತಗೋಬಹುದಾ? You can't take x common. Why? Because it is in the 10th place. ಈಗ ಅಂದ್ರೆ 32 3 ಕಾಮನ್ ತೆಗೆಯಕ್ಕಾಗುತ್ತೆ. You have a number 32. Okay, ಇಲ್ಲಿ ನೋಡಿ, ಇಲ್ಲಿ 32 plus 3 ಅಂತ ಇರುತ್ತೆ. ಏನ್ ಮಾಡ್ತೀರಾ? 35 ಅಂತ ತಾನೇ ಬರೆಯೋದು. ಇಲ್ಲ ಸರ್, ಎರಡರಲ್ಲೂ 3 ಕಾಮನ್ ಇದೆ. I'll take 3 common, then I'll write 2 plus 1. ಬರೀಬಹುದಾ? So what is 2 plus 1? 3. 3 3 is 9. Sir, I got answer 9. Can you write like this? This is not math. What 32 plus 3 is? 35. How you got 35? ಬೇಕಾದ್ರೆ ಈ the right hand side apply ಮಾಡಬಹುದು ನೋಡಿ. Right hand side apply ಮಾಡಿ
32 ಯಾವ ತರ ಬರೀಬಹುದು? 3 into 30, sorry 3 into 10 because it is in the tens place, plus 2 into 1 plus, sorry plus ಅಲ್ಲ plus sorry plus 3 into 1. ಈಗ ನಿಮ್ಗೆ ಏನಾರ ಕಾಮನ್ ಇದ್ದಿದ್ರೆ ಸ್ಟೂಡೆಂಟ್ಸ್ ತಗೋಬಹುದಿತ್ತು, ಬಟ್ ಈಗ ನಾವು ಕಾಮನ್ ಯಾವ್ದು ಇಲ್ಲ, ತಗೊಳಕ್ ಆಗಲ್ಲ. ಅರ್ಥ ಆಯ್ತಾ? ಸೊ ನಿಮ್ಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕಾಮನ್ ತಗೋಬಹುದು, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಯು ಕೆನಾಟ್ ಟೇಕ್ ಎನಿ ಕಾಮನ್ ಬಿಕಾಸ್ ದಿಸ್ ಬಿಕಮ್ಸ್ ಅ ಏನಿದ 2 digit ನಂಬರ್. ಆ ತರ ನಮ್ ಕಾನ್ಸೆಪ್ಟೇ ಇರ್ಲಿಲ್ಲ ಅಂದಿದ್ರೆ ಜಸ್ಟ್ ಇಮ್ಯಾಜಿನ್ 43/4 ನ 4 ಹೊಡೆದಾಕ್ ಬಿಡ್ಬೋದಿತ್ತಲ್ಲ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ದಟ್ ಟೆಕ್ನಿಕ್? ಓಕೆ ಓಕೆ, ಈಗ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಯಾಕೆ ಇಷ್ಟೆಲ್ಲ ಕತೆ ಹೊಡೆದೆ ಅನ್ನೋದು ಗೊತ್ತಾಯ್ತಾ? ಯಾಕೆ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಕ್ವಶನ್ ನಂಬರ್ 7.